ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 4ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ದ್ರಾಕ್ಷಿಯ ತೋಟ. ನನ್ನ ಪ್ರಿಯತಮೆಯು ಬಹಳ ಫಲವತ್ತಾದ ಬೆಟ್ಟದ ಮೇಲೆ ದ್ರಾಕ್ಷಿ ತೋಟವನ್ನು ಹೊಂದಿದ್ದಾನೆ. ಯೆಶಾಯ 5:1. ಸುಂದರವಾದ ದ್ರಾಕ್ಷಿ ತೋಟವನ್ನು ಕಲ್ಪಿಸಿಕೊಳ್ಳಿರಿ. ಒಬ್ಬ ತೋಟಗಾರನು ದ್ರಾಕ್ಷಿಯ ತೋಟವನ್ನು ನೆಟ್ಟಾಗ ಅವನು ಅದನ್ನು ನಿರೀಕ್ಷೆಯೊಂದಿಗೆ ಮಾಡುತ್ತಾನೆ. ಅದು ಸಿಹಿಯಾದ ಫಲವನ್ನು ಕೊಡಲು ಅವನು ಕಾಯುತ್ತಾನೆ. ಇತರ ಯಾವುದೇ ಉದ್ಯಾನಕ್ಕಿಂತ ಹೆಚ್ಚಾಗಿ ದ್ರಾಕ್ಷಿ ತೋಟಕ್ಕೆ ಹೆಚ್ಚು ಶ್ರಮ ಮತ್ತು ವಿಶೇಷ ಗಮನ ಬೇಕಾಗುತ್ತದೆ. ಅದನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಅಳತೆಯಲ್ಲಿ ಪೋಷಿಸಬೇಕು. ಗೊಬ್ಬರ ಹಾಕಬೇಕು, ಕಳೆ ಕಿತ್ತಬೇಕು ಮತ್ತು ನೀರು ಹಾಕಬೇಕು. ಎಲ್ಲ ಅನಗತ್ಯ ಬಳ್ಳಿಗಳನ್ನು ಸಹ ಕತ್ತರಿಸಬೇಕು ಮತ್ತು ತೆಗೆದುಹಾಕಬೇಕು. ನಮ್ಮ ಹೃದಯವು ಆ ದ್ರಾಕ್ಷಿಯ ತೋಟದಂತಿದೆ. ಅದನ್ನು ಪಾಳು ಭೂಮಿಯಾಗಿ ಬಿಡಬಾರದು. ಅದನ್ನು ಕರ್ತನ ಕೈಗೆ ಕೊಟ್ಟು ಅಲ್ಲಿರುವ ಮುಳ್ಳು ಪೊದೆಗಳನ್ನು ಕಿತ್ತು ನೆಲವನ್ನು ಬೆಳೆಸಬೇಕು. ನಾವು ಹೇಗೆ ಬೇಕಾದರೂ ಬದುಕಬಹುದು ಎಂದುಕೊಂಡರೆ ನಮ್ಮ ಜೀವನವೇ ಹಾಳಾಗುತ್ತದೆ. ಆದರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಪಾದದಲ್ಲಿ ಜೀವಿಸಿದರೆ ನಮ್ಮ ಜೀವನವು ಸಂಸ್ಕೃತ ಮತ್ತು ಫಲಪ್ರದವಾಗಿರುತ್ತದೆ. ತೋಟಗಾರನಿಗೆ ದ್ರಾಕ್ಷಿಯ ತೋಟವನ್ನು ರಕ್ಷಿಸುವ ಕರ್ತವ್ಯವೂ ಇದೆ. ಚಿಕ್ಕ ನರಿಗಳು ಮತ್ತು ಕುಳ್ಳ ನರಿಗಳು ರಂಧ್ರಗಳನ್ನು ಅಗೆಯಬಾರದು, ಬೇರುಗಳನ್ನು ನಾಶ ಮಾಡಬಾರದು ಮತ್ತು ದ್ರಾಕ್ಷಿಯ ತೋಟವನ್ನು ಹಾಳು ಮಾಡಬಾರದು. ಕೆಲವರ ಜೀವನದಲ್ಲಿ ಪುಟ್ಟ ನರಿಗಳಂತಿರುವ ಸಂಬಂಧಗಳು ಅವರನ್ನು ನಾಶ ಮಾಡಲು ಹರಿದಾಡುತ್ತವೆ. ದೂರದರ್ಶನ ಮತ್ತು ಅಶ್ಲೀಲ ಪುಸ್ತಕಗಳು ನರಿಗಳಂತೆ ಕೆಲವು ಜನರ ಮನೆಗಳನ್ನು ಪ್ರವೇಶಿಸುತ್ತವೆ. ಕೆಲವರು ರಾಜಕೀಯವನ್ನು ತಮ್ಮ ಮನೆಯೊಳಗೆ ಬಿಡುತ್ತಾರೆ ಮತ್ತು ಅನಗತ್ಯ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ. ಅಂಥವರ ತೋಟ ಮುಳ್ಳಿನ ಪೊದೆಯಾಗುತ್ತದೆ. ಕರ್ತನ ದ್ರಾಕ್ಷಿಯ ತೋಟವು ಏನನ್ನು ಪ್ರತಿನಿಧಿಸುತ್ತದೆ? ಯೆಶಾಯ 5:7 ಹೇಳುತ್ತದೆ, ಯಾಕೆಂದರೆ ಸೈನ್ಯಗಳ ಕರ್ತನ ದ್ರಾಕ್ಷಿಯ ತೋಟವು ಇಸ್ರೇಲರ ಮನೆಯಾಗಿದೆ ಮತ್ತು ಯೆಹೂದದ ಜನರು ಅವನ ಆಹ್ಲಾದಕರ ಸಸ್ಯ. ಇಂದು ನಾವು ಆಧ್ಯಾತ್ಮಿಕವಾದ ಇಸ್ರೇಲರು. ನೀವು ಇಸ್ರೇಲ್ ದೇಶಕ್ಕೆ ಹೋದರೆ ನೀವು ಇಂದು ಪ್ರತಿಯೊಂದು ಮನೆಯ ಮುಂದೆ ಸುಂದರವಾದ ದ್ರಾಕ್ಷಿಯ ಬಳ್ಳಿಯನ್ನು ನೋಡುತ್ತೀರಿ. ಅವರು ಕರ್ತನಿಂದ ಆರಿಸಲ್ಪಟ್ಟವರು ಎಂದು ಮತ್ತು ಕರ್ತನಿಗಾಗಿ ಕರೆಯಲ್ಪಟ್ಟವರು ಎಂಬುದಾಗಿ ತೋರಿಸುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಆಧ್ಯಾತ್ಮಿಕ ಇಸ್ರೇಲರು. ಯೇಸು ಬಳ್ಳಿ, ನಾವು ಶಾಖೆಗಳು. ಕರ್ತನು ನಮ್ಮನ್ನು ಪ್ರೀತಿಸಿ ತನ್ನ ದ್ರಾಕ್ಷಿಯ ತೋಟದಲ್ಲಿ ಸ್ಥಾಪಿಸಿದ್ದಾನೆ. ನಾವು ಅವನಿಗಾಗಿ ನಾವು ಹಣ್ಣುಗಳನ್ನು ಕೊಡುತ್ತೇವೆಯೇ? ನಾವು ಏನು ಮಾಡಿದರೂ ಆ ಹಣ್ಣುಗಳು ಕರ್ತನಿಗೆ ಹಿತಕರವೂ ರುಚಿಕರವೂ ಆಗಿವೆಯೇ? ಅನೇಕ ಗಿಡಗಳು ಕಾಡು ಬಳ್ಳಿಗಳಾಗಿ ಬೇಡದ ಬಳ್ಳಿಗಳಾಗಿ ಮಾರ್ಪಟ್ಟಿವೆ. ಅವರು ಸಂಪ್ರದಾಯ ಮತ್ತು ಆಚರಣೆಗಳ ಎಲೆಗಳನ್ನು ಮಾತ್ರ ಹೊಂದಿದ್ದಾರೆ, ಆದರೆ ಅವುಗಳಲ್ಲಿ ಆಧ್ಯಾತ್ಮಿಕ ಅಥವಾ ರುಚಿಕರವಾದ ಹಣ್ಣುಗಳಿಲ್ಲ. ದೇವರ ಮಕ್ಕಳೇ, ಕರ್ತನ ದ್ರಾಕ್ಷಿಯ ತೋಟದಲ್ಲಿ ನೆಲೆಗೊಂಡಿರುವ ನೀವು ಕರ್ತನಿಗೆ ಮೆಚ್ಚುಗೆಯಾಗುವ ಫಲವನ್ನು ಕೊಡಬೇಕು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆದರೆ ಆತ್ಮದ ಫಲವೆಂದರೆ ಪ್ರೀತಿ, ಸಂತೋಷ, ಶಾಂತಿ, ದೀರ್ಘಶಾಂತಿ, ದಯೆ, ಒಳ್ಳೆಯತನ, ನಿಷ್ಠೆ, ಸೌಮ್ಯತೆ, ಸ್ವಯಂ ನಿಯಂತ್ರಣ. ಅಂತಹ ವಿರುದ್ಧ ಯಾವುದು ಕಾನೂನು ಇಲ್ಲ. ಗಲಾತ್ಯದವರಿಗೆ 5:22-23. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.